ಸ್ನೇಹಿತರೆ, ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ವಶೀಕರಣ ತಂತ್ರ ಹಾಗೂ ಆಕರ್ಷಣೆಯ ತಂತ್ರ, ಇದನ್ನು ನೀವು ಕರೆಕ್ಟಾಗಿ ನಿಯಮದ ಅನುಸಾರವಾಗಿ ಮಾಡಿದ್ದೆ ಆದಲ್ಲಿ ನೀವು ಯಾರನ್ನು ತುಂಬ ಇಷ್ಟಪಟ್ಟಿರ್ತೀರೋ ಅವರು ನಿಮ್ಮ ವಶವಾಗ್ತಾರೆ. ನಿಮ್ಮ ಬೇಡಿಕೆಗಳಿಗಿಂತ ಹೆಚ್ಚಾಗಿ ಅವರು ನಿಮ್ಮನ್ನು ಸಂತೋಷಪಡಿಸುತ್ತಾರೆ. ಅವರೇ ಅರ್ಥ ಮಾಡ್ಕೊಬಿಡ್ತಾರೆ ನಿಮ್ಮ ಮನಸ್ಸಲ್ಲಿರೋ ಭಾವನೆನ. ಅಂತಹ ಒಂದು ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ಮಂತ್ರ ಇವತ್ತಿನ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೀವು ಪ್ರೀತಿ ಮಾಡಿರುವಂತಹ ಹಾಗೂ ನಿಮ್ಮ ಜೊತೆಯಲ್ಲೇ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಬೇಕು, ಅವರು ನಿಮ್ಮ ಫ್ರೆಂಡ್ಶಿಪ್ನ ಒಪ್ಕೋಬೇಕು, ನಿಮ್ಮನ್ನು ತುಂಬ ಪ್ರೀತಿ ಮಾಡಬೇಕು, ನಿಮಗಿಂತ ಹೆಚ್ಚಾಗಿ ಅವರೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಅಥವಾ ನೀವು ಯಾರನ್ನಾದರೂ ತುಂಬ ಇಷ್ಟಪಟ್ಟಿದ್ದರೆ ಅವರೂ ನಿಮ್ಮನ್ನು ಇಷ್ಟಪಡೋ ಹಾಗೆ ಮಾಡುವುದೇ ಈ ವಶೀಕರಣ ತಂತ್ರ. ಮೊದಲಿಗೆ ನೀವು ಮಾಡಬೇಕಾಗಿರುವ ಕೆಲಸ ಏನಂದರೆ, ನಿಮಗೆ ತುಂಬ ಚೆನ್ನಾಗಿ ಪರಿಚಯ ಇರಬೇಕು. ಆ ವ್ಯಕ್ತಿ ನಿಮಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಲ್ಲಿ ತುಂಬ ಬೇಗನೆ ಫಲ ಕೊಡುತ್ತೆ. ಸ್ನೇಹಿತರೆ, ಇದನ್ನು ಮಾಡಬೇಕಾಗಿರೋದು, ಬೇಕಾಗಿರುವ ಪದಾರ್ಥ ಅಂದರೆ ಮನೆಯಲ್ಲಿರುವಂತಹ ಕಾಫಿ ಪುಡಿ, 1 ಸ್ಪೂನ್ ಕಾಫಿ ಪುಡಿ ಅಥವಾ ಟೀ ಪುಡಿ ಇದ್ದರೂ ಪರವಾಗಿಲ್ಲ. ಕಾಫಿ ಪುಡಿ ಅಥವಾ ಟೀ ಪುಡಿಯಲ್ಲಿ ತೆಗೆದುಕೊಂಡು ಈ ಕ್ರಿಯೆಯನ್ನು ಮಾಡಬೇಕಾಗತ್ತೆ. ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ, ಒಂದು ವೃತ್ತಾಕಾರವನ್ನು ಬಿಡಿಸಿಕೊಳ್ಳಬೇಕು. ಒಳಗಡೆ ಅವಳ ಹೆಸರನ್ನು ಮಧ್ಯಭಾಗದಲ್ಲಿ ಬರೆಯಬೇಕು. ಪುರುಷ ಆಗಿದ್ದರೆ ಸ್ತ್ರೀ ಹೆಸರನ್ನು ಬರೀಬೇಕು. ಪುರುಷನ ವಶೀಕರಣ ಮಾಡ್ಕೋಬೇಕು ಅನ್ನೋದಾದರೆ ಪುರುಷನ ಹೆಸರನ್ನು ಬರ್ಕೋಬೇಕಾಗತ್ತೆ. ಉದಾಹರಣೆಗೆ ಸ್ತ್ರೀನ ವಶಿ ಮಾಡ್ತಾ ಇರ್ತೀರ ಅಂತ ಆದರೆ ಅವಳ ಹೆಸರು ಸೌಮ್ಯ ಅಂತ ಬರ್ಕೊಳ್ಳಿ. ಮಧ್ಯದಲ್ಲಿ ಸರ್ಕಲ್ ಮಧ್ಯದೊಳಗಡೆ ಸೌಮ್ಯ ಅಂತ ಇರಬೇಕು. ಹಾಗೂ ಸರ್ಕಲ್ ಮೇಲ್ಗಡೆ ಮತ್ತು ಸರ್ಕಲ್ ಕೆಳಗಡೆ, ಸರ್ಕಲ್ ಒಳಗಡೆನೇ ಇರೋ ಹಾಗೆ ಸ್ವಸ್ತಿಕ್ ಚಿಹ್ನೆನ ಬರ್ಕೋಬೇಕಾಗತ್ತೆ. ಹಾಗೂ ಸರ್ಕಲಿನ ಎಡ ಮತ್ತು ಬಲ ಭಾಗದಲ್ಲಿ ಅಂದರೆ ಎಲ್ಲವೂ ಸ್ವಸ್ತಿಕ್ಕು ಸರ್ಕಲ್ ಒಳಗಡೆನೇ ಇರುವ ಹಾಗೆ ಬರ್ಕೋಬೇಕು. ಬರ್ಕೊಂಡಾದ ನಂತರ ಆ ವೃತ್ತಾಕಾರದ ಸುತ್ತ ನೀವು ಓಂ 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 ಅಂತ 4 ಭಾಗವಾಗಿ ಬರ್ಕೋಬೇಕಾಗತ್ತೆ. ಅಂದರೆ ಸ್ವಸ್ತಿಕ್ನ ಮಧ್ಯ ಬರಬೇಕು, ಆ ರೀತಿಯಾಗಿ ಬರ್ಕೋಬೇಕು. ಓಂ ಅಂತ ಬರ್ಕೊಂಡು ಆದ ತಕ್ಷಣ ಕಾಫಿ ಪುಡಿ ಇರುತ್ತಲ್ಲ, ಆ ಕಾಫಿ ಪುಡಿನ ನೀವು ಅದ್ರ ಮೇಲ್ಗಡೆ ಹಾಕಬೇಕಾಗತ್ತೆ. ಅಂದರೆ ಸರ್ಕಲ್ ಒಳಗಡೆ ಕಾಫಿ ಪುಡಿ ಅಥವಾ ಟೀ ಪುಡಿ ಏನು ತಗೊಂಡಿರ್ತೀರೋ ಅದನ್ನ ತಗೊಂಡು ಅದರೊಳಗಡೆ ಹಾಕ್ಬಿಟ್ಟು ಆ ಪೇಪರ್ನ 8 ಭಾಗವಾಗಿ ಮಡಚಬೇಕಾಗುತ್ತೆ. 8 ಭಾಗ ಮಾಡಿ ಮಡಿಸಿಕೊಂಡು ನಿಮ್ಮ ಬಲಗೈಯಲ್ಲಿ ಹಿಡಿದು ಈ ಮಂತ್ರವನ್ನು ಹೇಳಬೇಕು. ಓಂ ವಶೀಕರಣೇಹೇ ವಶಾಹೇ ವಶ್ಯಂ ಸೌಮ್ಯಂ ವಶ್ಯಂ ಕುರುಕುರು ಸ್ವಾಹ, ಸೌಮ್ಯ ವಶ್ಯಂ ಕುರುಕುರು ಸ್ವಾಹ ಅಂತ ಈ ಮಂತ್ರನ 3 ಬಾರಿ ಹೇಳಬೇಕು. ಈ ಮಂತ್ರ ಹೇಳಿದ್ದೆ ಆದಲ್ಲಿ ಅವರಿಗೆ ನಿಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಆಲೋಚನೆ ಮೂಡ್ತಾ ಇರುತ್ತೆ. ಹಾಗೂ ಇದನ್ನು ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಇಟ್ಕೊಂಡು 1 ರಾತ್ರಿ ಮಲಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಅದೇ ಕಾಫಿ ಪುಡಿಯಿಂದ ಅವರಿಗೆ 1 ಕಾಫಿ ಮಾಡಿ ಕೊಟ್ಟರೆ ಅದನ್ನು ಕುಡಿದಿದ್ದ ತಕ್ಷಣ ಖಂಡಿತವಾಗಿಯೂ ಅವರು ನಿಮ್ಮ ವಶ ಆಗೇ ಆಗುತ್ತಾರೆ. ಇದು ತುಂಬ ಜನರಿಗೆ ವಶ ಆಗಿರುವಂಥದ್ದು ಉದಾಹರಣೆಗಳು ನಮ್ಮಲ್ಲಿದೆ. ಇದನ್ನು ತುಂಬ ಪ್ರಯೋಗವಾಗಿ ಮಾಡಬೇಕು ಅನ್ನೋದಾದರೆ ತಕ್ಷಣ ಸಂಪರ್ಕಿಸಿ. ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಈ ತಂತ್ರವನ್ನು ಮಾಡಿದ್ದೆ ಆದಲ್ಲಿ 100% ನೋ ಡೌಟ್ ನಿಮ್ಮ ವಶ ಆಗೇ ಆಗ್ತಾರೆ. ಧನ್ಯವಾದಗಳು ಸ್ನೇಹಿತರೆ.